ಸರ್, ಈ ಬದನೆ ಗಿಡ ಮತ್ತು ಚೆಂಡು ಹೂ ಒಂದರ ಮಾಡಿರಲ್ಲ, ಇದರ ವಿಶೇಷತೆ ಒಂದು ಸ್ವಲ್ಪ ನಮ್ಗೆ ಹೇಳ್ಕೊಡ್ರಿ. ನಮಸ್ಕಾರ, ನನ್ನ ಹೆಸರು ಧನಪಾಲ್ ಅನಪೈಲೆಟ್ರೆ. ಇದು ಫಸ್ಟ್ ಟೈಮ್ ನಾನು ಮಾಡಿದ್ರಿ. ಇದು ಬದನೆ ಗಿಡ ಒಂದು ವೈಟ್ ಬದನೆಕಾಯಿ ಇರೋದು. ನಮ್ಮ ಮಾರ್ಕೆಟ್ನಾಗೆ ವೈಟ್ ಬದನೆಕಾಯಿ ಬದಲು ಸ್ವಲ್ಪ ಏನು ಇದ್ದಿದ್ದಿಲ್ಲ. ಆದರೆ ಈ ಎರಡು ಚೆಂಡು ಹೂವು ಮತ್ತು ಬದನೆ ಗಿಡ ಕೂಡಿಸಿ ಮಾಡೋದ್ರಿಂದ ರೀ ಟೋಟಲ್ ಇದಕ್ಕೆ ಡಿಸೀಸೇ ಬಂದಿಲ್ಲ. ಒಟ್ಟು ಏನೂ ಡಿಸೀಸ್ ಇಲ್ಲ. ಒಟ್ಟಿಗೆ ಟೋಟಲ್ ಆರ್ಗ್ಯಾನಿಕ್ ಬಗ್ಗೆ ಮಾಡಿದ್ದೈತ್ರಿ. ಒಂದು ಚೆಂಡುವಿನ ಸಲ ಒಂದು ಸಾಣದಿದ್ದಾಗ ಒಂದು ಕೀಟನಾಶಕ ತೊಗೊಂಡಿನಿ ಅಷ್ಟೇ. ಯಾವಾಗ ಸಾಣದಿದ್ದಾಗ ರೀ ಬದನೆಕಾಯಿ ಸ್ಟಾರ್ಟ್ ಆದ ನಂತರದ್ದು ಯಾವುದೂ ಇದು ಮಾಡೇ ಇಲ್ಲ ರೀ. ಮತ್ತು ಇದಕ್ಕೆ ಬದನೆ ಗಿಡ ಚೆಂಡು ಹೂವು ಮಾಡೋದ್ರಿಂದ ಒಂದೇ ಕೆಲಸ, ಎರಡು ಇನ್ಕಮ್ಮು. ಕಾರಣ ಒಂದು ಬದನೆ ಗಿಡ ಒಂದು ಸಾಲಿನಾಗ ಮಾಡೀನಿ, ಸಾಲಿನಿಂದ ಸಾಲಿಗೆ 5 ಫೂಟ್ ಐತ್ರಿ. ಒಂದು ನಡು ಮಿಡಲ್ದಾಗ ಏನು ಮಾಡಿ ಒಂದು ಸೈಡ್ ಚೆಂಡು ಹೂ ಮಾಡೀನಿ, ಒಂದು ಸೈಡ್ ಬದನೆ ಗಿಡ ಮಾಡೀನಿ. ಯಾಕೆ ಮಾಡಿ ಅಂದ್ರೆ ಇದು ಉದ್ದೇಶ ಏನ್ರ, ನಾನು ಮಾರ್ಕೆಟ್ನಾಗ ಏನಾಕತ್ರಿ ಈಗ ಚೆಂಡು ರೇಟ್ ಬಿತ್ತು ಬದನೆ ಗಿಡ ಕಿತ್ತೋಗಿದ್ದು, ಮತ್ತು ಬದನೆಕಾಯಿ ರೇಟ್ ಬಂದು ಚೆಂಡು ಕಿತ್ತೋಗಿದ್ದು. ಈ ಉದ್ದೇಶ ಬಂದು ಮಾಡಿ ಎರಡು ಫುಲ್ ಸಕ್ಸಸ್ ಆದ್ರೆ. ನಮ್ಮ ವಿಜೇಂದ್ರ ಸರ್ ಬಂದಿರಿ, ನಮ್ಮ ರಾಜ್ಯಾಧ್ಯಕ್ಷರ ಬಿಜೆಪಿ ಯಡಿಯೂರಪ್ಪರ ಮಗ ವಿಜೇಂದ್ರ ಯಡಿಯೂರಪ್ಪ ಅವರು ಬಂದಿದ್ದಾರೆ. ಅದು ನೋಡಿ ಭಾಳ ಖುಷಿ ಆದ್ರೆ. ಕೆಲವೊಂದು ಬದನೆಕಾಯಿ ಅದು ನೋಡ್ರಿ ಅವ್ರ ಟೋಟಲ್ ಐದ್ರೆ ಭಾರಿ ಟಾಪ್ ಕ್ವಾಲಿಟಿ ಐತ್ರಿ. ಒಟ್ಟಾಗ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಇದ್ರಿ. ಲೋಕಲ್ದಾಗ ಚಲೋ ಹೊಂಟದ್ರಿ. 45 ರೂಪಾಯಿ ರೇಟ್ ಹೊಂಟದ್ರಿ. ಚೆಂಡು ಕೆಜಿಗೆ 45-50 ರೂಪಾಯಿ 45-50 ರೂಪಾಯಿ ಹೊಂಟದ್ರಿ. ಒಂದು ದಿವಸ ಒಂದು 30 ಮಾರಿದ್ರಿ. ಒಂದು ಮಂದಿ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿರ್ತಾವೆ. ಮತ್ತು ಚೆಂಡು ಏನೈತಿ ಒಂದು ದಿವಸ ಬಿಟ್ಟು ಒಂದು ದಿವಸ 7ರಿಂದ 8 ಕ್ವಿಂಟಲ್ ಹಾಕತ್ರಿ. 1 ಎಕರೆ 10 ಗುಂಟೆ ನೆಲ ಆತ್ರಿ ನಂದು. ಬದನೆಕಾಯಿ ದಿವಸ ನಾನು ಹೇಗತ್ತೆ 3ರಿಂದ 4 ಕ್ವಿಂಟಲ್ ಹೊಂಟತ್ರಿ. ಒಂದು ದಿವಸ ಬಿಟ್ಟು ಒಂದು ದಿವಸ 4 ಕ್ವಿಂಟಲ್ ರೀ. 4 ಕ್ವಿಂಟಲ್ ಒಂದು ದಿವಸ ಬಿಟ್ಟು ಒಂದು ದಿವಸ. ನಾನು ಏನು ಮಾಡ್ತೀನಿ, ಮಾರ್ಕೆಟಿಗೆ ಅನುಗುಣವಾಗಿ ನೋಡ್ಕೊಂಡು ಬಿಟ್ಟು ಡೈಲಿ ಅಂತೂ ಒಂದು 3 ಕ್ವಿಂಟಲ್ ಅಂತೂ ತೆಗಿತೀನಿ ರೀ. ದಿವಸ 20 ಟ್ರೇ, ಒಂದು ಟ್ರೇ 15 ಕಿಲೋ, 15 150, 20 ಟ್ರೇ 300 kg ಆತ್ರಿ. ಈ ಥರ ತೆಗೆದ್ರೆ ಬದನೆಕಾಯ್ದು ಚಲೋ ನೋಡತ್ರಿ. ಮತ್ತು ಚೆಂಡುವಿಂದಂತೂ ನಾನು ಇದಕ್ಕೆ ಕಳಿಸ್ತೇನೆ ರೀ, ಬಾಂಬೆಗೆ ಕಳಿಸ್ತೇನೆ ರೀ. ಇವತ್ತು ನಾನು ಕಟಿಂಗ್ ಮಾಡಿ ಕಳಿಸಿದ್ರೆ ಮರು ಸೌದಾಗಿ ಸಂಜೆಗೆ ಪಟ್ಟಿನ ಬಂದುಬಿಡುತ್ತೆ. ಮತ್ತು ಇವು ಇದೆಷ್ಟು ಹೆಂಗೆ ಇದೆ, ಹೆಂಗೆ ಕೆಜಿ ಮಾರತ್ರಿ ಅದು ಹೂ ರೀ? ಸರ್, ಹೂ ಇದು 30 ರೂಪಾಯಿ ಇಟ್ಕೊಂಡ್ರಿ 60, 70, 80 ತನಕ ಮಾರೈತೆ ಸರ್. ಈಗ ಎಷ್ಟಾಗೈತೆ ರೀ ಟೋಟಲ್ ರೀ? ಈಗ ಚೆಂಡುವಿಂದ ಒಂದು 2,40,45 ರೂಪಾಯಿ ಆಗಿದ್ರೆ, ಬದನೆ ಗಿಡದು ಒಂದು ಹೆಚ್ಚು ಕಮ್ಮಿ ಒಂದು ಲಕ್ಷ ರೂಪಾಯಿ ಲೆಕ್ಕ ಮಾಡಿಲ್ಲ ನಾನು. ಈಗ ಚಾಲೋ ಆಗೈತ್ರಿ ಬದ್ನಿನ, ಈಗ ಚಾಲೋ ಐತ್ರಿ ಕಾಯಕ್ಕೆ ಒಟ್ಟು ಜಸ್ಟ್ ಈಗ ಹೂ ಬಿಡ ಬದ್ನಿ ಚಾಲೋ ಅದು ಒಂದು ಹೆಚ್ಚು ಕಮ್ಮಿ 20-25 ದಿನ 20-25 ದಿವಸ ಅದು. ಕ್ವಾಲಿಟಿ ನೋಡ್ರಿ ಹೆಂಗತ್ತೆ, ಎಲ್ಲ ಫುಲ್ ಕಾಯಿ ನೋಡ್ರಿ, ಫುಲ್ ಒಂದು ಹಸಿರು ಕಾಯಿ ರೀ. ಹಸಿರು ಕಾಯಿ ಇದು ಯಾವತ್ತು ಇದಾಗಲ್ರಿ, ಬಲೆ ಎಲ್ಲ ಏನಾಗಲ್ಲಲ್ರಿ, ಬೇಕಾದ ದಮ್ ಅದ್ರಿ. ಇದು ನೋಡಿ ಇಟ್ಟು ದಮ್ ಅದ ಕ್ವಾಲಿಟಿ ಹೆಂಗೈತೆ ನೋಡ್ರಲ್ಲ, ಸೂಪರ್ ಕ್ವಾಲಿಟಿ ಆಗಿದೆ ಸರ್. ಈ ಇದತ್ತಲ್ರಿ ಚೆಂಡು ರೀ, ಚೆಂಡು ಇದ್ರ ನಡಬಾರಕ್ಕೆ ಹಾಕೋದ್ರಿಂದ ಈ ಬದನೆ ಗಿಡಕ್ಕೆ ಏನು ತೊಂದರೆ ಆಗೋಲ್ಲನ್ರಿ? ಏನು ಆಗಿಲ್ರಿ ಇನ್ಕತಕ. ರೋಗ ಬಂದಿಲ್ರಿ, ಅದೊಂದು ಇದೈತಿಲ್ಲ ನನಗೆ. ಬದನೆ ಗಿಡಕ್ಕೆ ಸಿಕ್ಕಾಪಟ್ಟೆ ಡಿಸೀಸ್ ನೋಡ್ರಿ, ಟ್ರಿಪ್ಸ್ ಇಲ್ಲ, ಮೈಡಿಸ್ ಇಲ್ಲ, ಏನೇನಿಲ್ಲ. ಈ ಚೆಂಡು ಹಾಕೋದು ರೋಗ ಬರಲ್ರಿ? ಬಂದಿಲ್ರಿ, ಅದ ಬಂದಿಲ್ಲ. ಒಂದು 2 ಬೆಳಿಲ್ಲ ನನಗೆ. ಸೇಮ್ ಅದು ರೋಗಗಳು ಬರ್ದಂಗ ತಡೆಗಟ್ಟೈತ್ರಿ ಅದು ಚೆಂಡು ಹೂ ರೀ. ಚೆಂಡು ಹೂ ರೀ ಸರ್, ಇದಕ್ಕೆ ಯಾವ ಔಷಧಗಳು ಬಳಸಿರಿ? ಇದಕ್ಕೆ ಔಷಧ ಆರ್ಗ್ಯಾನಿಕ್ ಕೆಲವೊಂದು ಡಾಕ್ಟರ್ ಸೈಲ್ ಹಾಕಿದ್ರಲ್ಲ. ಡಾಕ್ಟರ್ ಸೈಲ್ ಅನ್ರಿ ಇದು ಡಾಕ್ಟರ್ ಸೈಲ್ ಫರ್ಟಿಲಿಟಿ ಬೂಸ್ಟರ್ ಅಂತ. ಇದು ಹಣ್ಣು ಕಾಯಿ ಪಲ್ಯಗಳಿಗೆಲ್ಲ ಹಾಕ್ತಾರೆ. ಕಾಯಿ ಪಲ್ಯಗ್ರಿ ಇದು ಹಾಕಿದ್ದಾರೆ. ಇದನ್ನ ಔಷಧ ರೀ ಅಥವಾ ಇದ್ರ ಮಣ್ಣು ಸಾಯಿಲ್ ರೀಜನರೇಟ್ ಮಾಡಿ ಸೂಕ್ಷ್ಮಾಣುಜೀವಿಗಳು, ಎರೆಹುಳುಗಳು ಉತ್ಪತ್ತಿ ಆಗುತ್ತೆ. ಉತ್ಪತ್ತಿ ಆಗಿ ಈಗ ಏನು ರೋಗಗಳೆಲ್ಲ ಕಡಿಮೆ ಆಗ್ಬಿಡ್ತದೆ. ಕಡಿಮೆ ಆಗಿ ಈಲ್ಡ್ ಜಾಸ್ತಿ ಆಗ್ತದೆ. ಜಾಸ್ತಿ ಬರ್ತದೆ. ಉದ್ದೇಶನ ನಾವು ತಿಪ್ಪಿ ಗೊಬ್ಬರ ಹಾಕೋದು ಯಾರಿಗೆ ನೀಗಂಗಿಲ್ರಿ. ಇದನ್ನು ಡಾಕ್ಟರ್ ಸಾಯಿಲ್ ಹಾಕೋದ್ರಿಂದ ಏನಾಕತ್ರಿ, ನೆಲದಾಗಿನ ಕೆಲವೊಂದು ಎರೆಹುಳ ಇರ್ತಾವಲ್ಲ, ಸೂಕ್ಷ್ಮ ಜೀವಿಗಳು, ಅಜಿಲೋಫಿಲಮ್ಮ, PSB ಇವೆಲ್ಲ ಆರ್ಗ್ಯಾನಿಕ್. ಇದನ್ನ ಹಾಕೋದ್ರಿಂದ ಏನಕ್ಕವ್ರೆ ಎರೆಹುಳ ಡೆವಲಪ್ಮೆಂಟ್ ಜಾಸ್ತಿ ಆಗತ್ತೆ. ಎರೆಹುಳ ಡೆವಲಪ್ಮೆಂಟ್ ಅಂದ್ರೆ ಸಾಯಿಲ್ ಏನಾಕತ್ತೆ, ಸರ್ಕ್ಯುಲೇಷನ್ ಆಗಿ ಚೆನ್ನಾಗಿ ಆಗತ್ತೆ. ಪ್ಲಸ್ ನೆಲದ ಅಗದಿ ಸ್ಮೂತ್ ಆಗಿಬಿಡುತ್ತೆ ಎಲ್ಲ. ಮತ್ತೆ ಕ್ವಾಲಿಟಿನೂ ಭಾಳ ಬೆಸ್ಟ್ ಕ್ವಾಲಿಟಿ ಬರ್ತದೆ. ಇನ್ನೊಂದು ಇಲ್ಲಿ ಏನೋ ಮಿಷನ್ ಐತಿಲ್ರಿ, ನನಗೆ ಗೊತ್ತಾಗ್ತದೆ. ಫಸ್ಟ್ ನಾವು ಮಣ್ಣು ಪರೀಕ್ಷೆ ಮಾಡ್ತೀವಿ. ಇದು ಮಣ್ಣು ಪರೀಕ್ಷೆ ಇದು ಸೆಂಟ್ರಲ್ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿರೋದು. ICAR ಅಂತ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಅಂತ, ಅದರಿಂದ ಅಪ್ರೂವ್ ಆಗಿರೋ ಮಿಷನ್ ಇದು. ಇದರಲ್ಲಿ ಮಣ್ಣಲ್ಲಿ 5 ಕಡೆ ಟೆಸ್ಟ್ ಮಾಡಿದ್ರೆ ಇದರಲ್ಲಿ ಆನ್ ದ ಸ್ಪಾಟ್ ಅಲ್ಲಿ ನಮ್ಗೆ ರಿಪೋರ್ಟ್ ಬರ್ತದೆ. ಒಂದು 7 ಇದು ಮಣ್ಣಲ್ಲಿ ಸ್ವಲ್ಪ ನೋಡಿ, ಹಿಂಗೆ ಇಟ್ಬಿಟ್ಟು ಹಿಂಗ್ ಮಾಡುದು, ಹಿಂಗೆ ಮಾಡಿ ಅದು ಸೌಂಡ್ ಬರುತ್ತೆ. ಸೌಂಡ್ ಬಂದ ತಕ್ಷಣ ಮಣ್ಣು ಸ್ಕ್ಯಾನ್ ಆಗಿದೆ ಅಂತ, ಅದು ಸೆನ್ಸರ್ ಅದು. ಸೊ ಇದಕ್ಕೆ ರಿಪೋರ್ಟ್ ಬರ್ತದೆ, ಮತ್ತೆ ಮೊಬೈಲ್ಗೆ ರಿಪೋರ್ಟ್ ಬರ್ತದೆ. 7 ಪ್ಯಾರಾಮೀಟರ್ಸ್ ಆಗುತ್ತೆ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶು, EC, pH, ಮಣ್ಣಿನ ರಸಸಾರ, ಇವೆಲ್ಲ ಬರ್ತದೆ. ಸೊ ರೈತರಿಗೆ ಮತ್ತೆ ವಿಶೇಷ ಏನಂದ್ರೆ ಅವ್ರು ಹೇಳ್ದಂಗೆ ಎಷ್ಟು ಗೊಬ್ಬರ ಇದೆ, ಇನ್ನೆಷ್ಟು ಗೊಬ್ಬರ ಹಾಕ್ಬೇಕು. ನೀವು ತಗೊಂಡ್ರ ಮಿಷನ್? ಕ್ಯಾಪ್ಸಿಕಮ್ ಮಾಡಿಲ್ಲ. ಕ್ಯಾಪ್ಸಿಕಮ್ ಯೂರಿಯಾ ಹಾಕಿದ್ರೆ ರೋಗ ಭಾಳ ಬರುತ್ತೆ, ಏನ್ ಮಾಡಿದ್ರೆ ಯೂರಿಯಾ ಹಾಕಿದಿಲ್ಲ ನಾನು.
ಇದು ಟೆಸ್ಟ್ ಮಾಡೀನಿ ರೀ. ಟೆಸ್ಟ್ ಮಾಡಿದ ಆ ದಿವಸ ಅವ್ರು ಯೂರಿಯಾ ರೆಕಮೆಂಡ್ ಟೆಸ್ಟ್ ಮಾಡಿದ ಕೂಡಲೇ ಮೊಬೈಲ್ಗೆ ಬಂತಲ್ಲ ಹ್ಞೂ ಸಾರ್ವಜನಿಕ ಎಷ್ಟತಿ, ರಂಜಕ ಎಷ್ಟತಿ, ಪೊಟ್ಯಾಶ್ ಎಷ್ಟತಿ, ಇದೆಲ್ಲ ಬಂದ ಕೂಡಲೇ ನಾನು ಏನು ಮಾಡಿದೆ, ಅದಕ್ಕೆ ನೈಟ್ರೋಜನ್ ಹಾಕಿದ್ದಿಲ್ಲ. ಹ್ಞೂ ಒಂದು 10 kg ನೈಟ್ರೋಜನ್ ಬಿಟ್ಟು 4ನೇ ದಿವ್ಸಕ್ಕೆ ಸೂಪರ್ ಬರಾಕೈತ್ರಿ. 2 ದಿವ್ಸಕ್ಕೆ 3 ಟನ್ ಬರಾಕೈತ್ರಿ. ಇದನ್ನ ನಿಮ್ಮಲ್ಲಿ ಅಷ್ಟೇ ಟೆಸ್ಟ್ ಮಾಡ್ತಾರೆ, ಇನ್ನೊಬ್ರು ಯಾರು ಕೇಳಿದ್ರೆ ಟೆಸ್ಟ್ ಮಾಡ್ತಾರೆ? ಮಾಡ್ತೀವಿ. ನಾನೇನ ನಮ್ಗೆ ಅದು ಏನೋ ಬೇಕಾಗಿರ್ತಿ, ಏನೋ ತಂದು ಹೋಗ್ಬಿಡ್ತೀವಿ ನಾವು. ಹಂಗಿರಂಗಿಲ್ಲ. ಸಾಯಿಲ್ ಟೆಸ್ಟ್ ಮಾಡೋದ್ರಿಂದ ಏನಕ್ಕೈತ್ರಿ, ಈಗ ಸಾರ್ವಜನಿಕ ಇಟ್ಟಬೇಕು, ಪೊಟ್ಯಾಶ್ ಇಟ್ಟಬೇಕು, ಜಿಂಕ್ ಫೆರಸ್ ಇವೆಲ್ಲ ಗುರ್ತಾಕ ಎಲ್ಲ ತೋರಿಸ್ತೀರ. ಟೆಸ್ಟಿಂಗ್ ಮಾಡಿಬಿಟ್ಟು ಯಾವ್ದು ಕಮ್ಮಿ ಐತಿ ಅಂತ ಹಾಕಿಬಿಟ್ಟು ಅದು ರಿಸಲ್ಟ್ ಬಂದ್ಬಿಡ್ತಾರೆ ನಮ್ಗೆ. ಇನ್ನು ಇದನ್ನ ಎಷ್ಟು ಒಬ್ಬರ ಹೊಲಕ್ಕೆ ಹೋಗಿ ಮಾಡ್ಬೇಕಾರೆ ಎಷ್ಟು ತಗೋತೀರ ಅದನ್ನ ಅಂದಾಜು? ಅದೇನೋ ಒಂದು 600 ರೂಪಾಯಿ ಆಯ್ತು, 10 ರೂಪಾಯಿ, ಒಂದು 590 ರೂಪಾಯಿ ಆಯ್ತು. 590 ರೂಪಾಯಿ ಎಲ್ಲ ಮಣ್ಣು ಟೆಸ್ಟ್ ಮಾಡಿ ಎಲ್ಲ ಕೊಟ್ಬಿಡ್ರಿ. ಕಾರ ಕೆಂಪಾಗೈತಿ, ಅದೊಂದು ಯೂರಿಯಾ ಆಗಿದ್ದು. ಹ್ಞೂ ರೀ, ಹಂಗೆ ಹೋಗಿದ್ ಬೇಡ್ರಿ. ಅದಕ್ಕೇನು ಬೇಕೈತೆ, ಫಾಸ್ಫರಸ್ ಬೇಕೈತೆ, ನಾವು ಪೊಟ್ಯಾಶ್ ಕೊಡ್ತೀವಿ, ಪೊಟ್ಯಾಶ್ ಬೇಕೈತೆ, ನೈಟ್ರೋಜನ್ ಕೊಡ್ತೀವಿ. ಹ್ಞೂ ರೀ, ಸಾಯಿಲ್ ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಭಯಂಕರ ಉಳಿತಾಯ ಐತ್ರಿ. 600 ರೂಪಾಯಿ ದೊಡ್ಡ ಮುಖ್ಯ ಅಲ್ಲ. ಹ್ಞೂ ಅದಕ್ಕೆ ಏನು ಕಮ್ಮಿ ಐತಿ ಅಂದ್ರೆ ಟೆಸ್ಟ್ ಮಾಡಿದ ಕೂಡಲೇ ನಮ್ಗೆ ಗುರ್ತಾಕತ್ತೆ. ಹ್ಞೂ ನಾವು ಕ್ರಾಪ್ ಇದ್ದಾಗ ಮಾಡ್ಬೋದ್ರಿ. ಅದನ್ನ ಒಣನೆಲಕ್ಕೆ ಮಾಡ್ಬೇಕಂತ ಹಳೆ ಟೆಕ್ನಾಲಜಿ ಇತ್ತು, ಅದೇನಿಲ್ಲ. ಇದ್ರೇನು ಸ್ಪಾಟ್ ಮ್ಯಾಗ ರಿಸಲ್ಟ್ ಎಲ್ಲ. ಹೌದ್ರಿ, ಸ್ಪಾಟ್ ಮ್ಯಾಗ ಒಂದು 10 ರಿಂದ 15 ನಿಮಿಷನಾಗ ನಮ್ಮ ಮೊಬೈಲ್ ರಿಪೋರ್ಟ್ ಬಂದ್ಬಿಡುತ್ತೆ. ಹೌದ್ರಿ. ಈಗ ನೀವು ಎಲ್ಲ ಇಲ್ಲಿ ಸುತ್ತಮುತ್ತ ಯಾರು ಹೇಳಿದ್ರು ನಿಮ್ಮ ನಂಬರ್ ಕೊಟ್ರ ಯಾರು ಹೇಳಿದ್ರು ಅದಕ್ಕೊಬ್ರು ಮನುಷ್ಯರು ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಮನುಷ್ಯನ ಅದಾರ, ಹೌದ್ರಿ, ಬರ್ತಾರ, ಅವ್ರು ಬಂದು ಎಲ್ಲ ಟೆಸ್ಟ್ ಮಾಡ್ಕೊಂಡು ರೆಕಮೆಂಡ್ ಮಾಡಿ ಹೋಗ್ಬಿಡ್ತಾರೆ. ಓಕೆ ಸರ್. ಸರ್, ಇನ್ನೊಂದು ವಿಶೇಷ ಏನಂದ್ರೆ ಧನ್ಪಾಲ್ ಸರ್ ಅವರು ಇವತ್ತು 100 ಜನ ರೈತರಿಗೆ ಈ ತರ ಮಣ್ಣು ಪರೀಕ್ಷೆ ಮಾಡಿಸಿ ಗೈಡ್ ಮಾಡ್ತಾ ಇದ್ದಾರೆ. ಹೌದು, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಗೊಬ್ಬರಗಳನ್ನ ಉಳಿಸ್ತಾ ಇದ್ದಾರೆ, ಖರ್ಚುಗಳು ಕಡಿಮೆ ಮಾಡಿ ಇವತ್ತು ಈಲ್ಡ್ ಜಾಸ್ತಿ ಮಾಡ್ತಾ ಸರ್, ಇದ್ದಾರೆ. ಗೊಬ್ಬರಕ್ಕಿಂತ ನಮ್ಮ ನೆಲ ಉಳಿಸಲಾಗ್ತಿದಿಲ್ಲ, ಅದು ಇಂಪಾರ್ಟೆಂಟ್ ಐತಲ್ಲ. ಹೌದ್ರಿ, ಎಲ್ಲ ಉಳಿಸ್ತಾ ಇದ್ದಾರೆ, ಖರ್ಚುಗಳು ಕಡಿಮೆ ಆಗ್ತಾ ಇದೆ ಅವ್ರಿಗೆ, ರೈತರಿಗೆ. ಅದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ನಮ್ಮ ಮೈಕ್ರೋಬಿ ಕಂಪನಿಯಿಂದ ಅವರಿಗೆ ನಾನು ಪೂರಕವಾದ ಧನ್ಯವಾದಗಳು ಹೇಳ್ತೀನಿ. ಓಕೆ ಸರ್. ಸರ್, ಇನ್ನೂ ಮುಖ್ಯವಾಗಿ ಮುಂದಿನ ಜನಾಂಗಕ್ಕೆ ಆರೋಗ್ಯಯುತವಾದ ಮಣ್ಣನ್ನು ಅವರು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಸ್ಟಾರ್ಟ್ ಮಾಡಿದ್ದಾರೆ. ಇದ್ರಲ್ಲಿ ನಾವು ಆಗ್ಲೇ ಹೇಳಿದಂಗೆ, ಈಗ ಉದಾಹರಣೆಗೆ ಯಾವುದೋ ಒಂದು ರೈತರಿಗೆ ನಾವು ಮಾಡಿದಾಗ 80 ಮೂಟೆ ಅವರು ರೆಡಿಯಾಗಿ ಇಟ್ಕೊಂಡಿದ್ರು ಯೂರಿಯಾ. ಅಲ್ಲಿ ಆ ಭೂಮಿಯಲ್ಲಿ ಆಗ್ಲೇ ಯೂರಿಯಾ ಇತ್ತು. ಅದಕ್ಕೇನ್ ಮಾಡಿದ್ವಿ, ಅದೆಲ್ಲ ಸೇವ್ ಮಾಡ್ತು. ಅಂದ್ರೆ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ. ಕೆಮಿಕಲ್ಸ್ನ ಜಾಸ್ತಿ ಭೂಮಿಗೆ ಒಗೆಯೋದನ್ನ ನಾವು ತಡೀತಾ ಇದ್ದೀವಿ. ಎಲ್ಲ ಒಂದು ಕಡೆ ಇದು ನಾವು ಸ್ಟಾರ್ಟ್ ಆಗಲೇಬೇಕಿದೆ. ಈಗ ಧನಪಾಲ್ ಸರ್ ಅವರಿಂದ ತುಂಬಾ ಮಹತ್ವದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಆರೋಗ್ಯಯುತವಾದ ಮಣ್ಣನ್ನು ಮುಂದಿನ ಜನಾಂಗಕ್ಕೆ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ಏನಂದ್ರೆ, ಈಗ ಒಂದು ದನ ತಗೊಳ್ರಿ, ಅದೇನೋ ಬೇಡ ತಿಂತಾರೆ, ಬೇಕಾರೆ ಅದಕ್ಕೆ ಸಂಡಾಸ ಹತ್ತತ್ತಿರೋದು. ಹೌದ್ರಿ, ಆ ಮುಖಾಂತರ ಕ್ಲಿಯರ್ ಆಕತ್ತೆ. ಹೌದ್ರಿ, ಬೇಕಾದ್ರೆ ಇದ್ರ ಮುಖಾಂತರ ಕ್ಲಿಯರ್ ಆಕತ್ತೆ. ಹೌದ್ರಿ. ಮನುಷ್ಯಾಗ ಇಂಡೈಜೆಷನ್ ಆಯ್ತು, ಏನೋ ಸಮಸ್ಯೆ ಆತ, ನಾವ್ ಏನ್ ಮಾಡ್ತೀವಿ, ಒಮ್ಟಿಂಗರೆ ಮಾಡ್ಕೋತೀವ, ಹಿಂದಿಂದರೇ ಹೋಗತ್ತೆ. ಇನ್ನೆಲ್ಲ ಹಾಕಿರೋದು ಅದಕ್ಕೆ ಹೇಳ್ಬೇಕದ, ಅದಕ್ಕೆ ಅರ್ಥ ಆಗುದಿಲ್ಲ. ಅದನ್ನ ನಾವು ತಿಳ್ಕೊಂಡ್ಬಿಟ್ಟ ನಮ್ಮ ಆರೋಗ್ಯದ ದನ ಮನುಷ್ಯ ಆಗಲಿ ನಮ್ಮ ಆರೋಗ್ಯ ಹಂಗತ್ಲೆ ಆ ಟೈಪ್ ನಾವು ಸಾಯಿಲ್ ಬದಲು ನಮ್ಗೆ ಸ್ವಲ್ಪ ಕಾಳಜಿ ಬೇಕು. ಅಂದ್ರೆ ಸ್ವಲ್ಪ ನಮ್ಗೆ ಅನುಕೂಲ ಆಕತ್ತೆ. ಅಲ್ಲಿ ಮುಂದೆ ಸ್ವಲ್ಪ ತೋರಿಸುತ್ತಪ್ಪ ಸರ್, ನೋಡ್ರಿ ಅಲ್ಲಿ ಏನು ಕಾಯಿ ಹಾಯ್ತಾರ ಅವ್ನ್ರಿ.